ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದರೆ ಸೌತೆಕಾಯ್ದು ಚಾಟ್ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ಕುಕ್ಕುಂಬರ್ ಚಾಟ್ ಮಸಾಲ ಮನೆಯಲ್ಲೇ ಮಾಡ್ಕೊಳ್ಳೋದು. ಬರೀ ಸೌತೆಕಾಯಿ ತಿನ್ನೋಕ್ಕೆ ಬೇಜಾರಾಗ್ತದೆ. ಆಗ ಈ ಥರ ಏನಾದರೂ ಮಾಡಿಕೊಂಡ್ರೆ ಅದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಆಗುತ್ತೆ, ತಿನ್ನೋಕ್ಕೂ ಖುಷಿ ಅನಿಸುತ್ತೆ. ನೋಡಿ, ಸೌತೆಕಾಯ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ. ಮಧ್ಯೆ ಒಂದು ಟೊಮೆಟೊ ಕೂಡ ಇಟ್ಕೊಳ್ಳಿ. ಚಾಟ್ ಮಸಾಲ ಬೇಕಾಗಿರೋ ಪೌಡ್ರುಗಳು: ಚಾಟ್ ಮಸಾಲ, ಚಿಲ್ಲಿ ಪೌಡರು, ಬ್ಲ್ಯಾಕ್ ಸಾಲ್ಟ್ ಮತ್ತು ಸಾಲ್ಟ್. ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ನಾವು ಎಷ್ಟು ಸೌತೆಕಾಯಿ ಕಟ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದನ್ನೆಲ್ಲ. ಚಾಟ್ ಮಸಾಲ, ಚಿಲ್ಲಿ ಪೌಡರ್, ಬ್ಲ್ಯಾಕ್ ಸಾಲ್ಟ್ ಮತ್ತು ಮಾಮೂಲಿ ನಮ್ಮ ಸಾಲ್ಟನ್ನ ಹಾಕ್ಕೊಂಡು 4 ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಮಗೆ ಸೌತೆಕಾಯಿಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಒಂದೊಂದೇ ಹಾಕಿದರೆ ಒಂದೊಂದು ಜಾಸ್ತಿ ಒಂದು ಕಡಿಮೆ ಆ ಥರ ಅನಿಸುತ್ತೆ. ಕರೆಕ್ಟ್ ಮೆಷರ್ ಮಿಕ್ಸಿಂಗ್ ಆದರೆ ಸ್ಪೈಸಿಯಾಗಿ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಿಗೆ ರಜೆ ಇದೆ, ಮಾಡಿಕೊಡಿ ಇದನ್ನು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆಗಿ. ಆಮೇಲೆ ಎಲ್ಲ ಸೌತೆಕಾಯಿ ಮೇಲೂ ಒಂದು ಸ್ವಲ್ಪ ಉದುರಿಸ್ಕೊಂಡು ಬನ್ನಿ, ಆಯಿತಾ? ಇದು ನೆಕ್ಸ್ಟ್ ಇದಾಗುವಾಗ ನೋಡಿ ಎಲ್ಲದ ಮೇಲೆ ಹಾಕಬೇಕು. ಆವಾಗಲೇ ಅದು ಅದ್ರ ಮಧ್ಯೆ ಇರುತ್ತೆ ನೋಡಿ, ಮೇಲೆಲ್ಲ ಬೇರೆ ಥಿಂಗ್ಸ್ ಎಲ್ಲ ಬರುವಾಗ ಕರೆಕ್ಟಾಗಿ ತಿನ್ನುವಾಗ ಆ ಟೇಸ್ಟ್ ಸಿಗುತ್ತೆ ನಮಗೆ. ಆಮೇಲೆ ಒಂದು ಆನಿಯನ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಅದನ್ನು ಇದ್ರ ಮೇಲೆ ಹಾಕ್ಕೊಳ್ಬೇಕು. ಈ ಟೊಮೆಟೋದು ಚಾಟ್ಸ್ ಮಾಡಿದ್ರಲ್ಲ, ಆ ನೆಕ್ಸ್ಟ್ ಡೇನೋ ಅಥವಾ ಒಂದು 2-3 ಡೇಸ್ ಆದಮೇಲೆ ಮಾಡಿದ್ರೆ ನಿಮ್ಮ ಮನೇಲಿ ಎಲ್ಲವೂ ಪದಾರ್ಥ ಸಿಗುತ್ತೆ, ಮನೇಲೇ ಇರುತ್ತೆ, ಮಾಡ್ಕೊಳ್ಳೋಕ್ಕೆ ಈಸಿ ಕೂಡ. ಕ್ಯಾರೆಟ್ ತುರಿದಿರೋದನ್ನ ಹಾಕಿ, ಸ್ವಲ್ಪ ಆನಿಯನ್ ಹಾಕಿದ್ವಿ, ಆಮೇಲೆ ಕ್ಯಾರೆಟ್ ತುರಿದಿರೋದು ಹಾಕ್ತಾಯಿದ್ದೀವಿ. ಅದಾದಮೇಲೆ ಅದೆಲ್ಲದಕ್ಕೂ ಆಯಿತು. ಪುರಿ ಹಾಕಬೇಕು. ಆ ಪುರಿ ಸಿಗಬೇಕು ಬಾಯಿಗೆ, ಪುರಿ ಮಿಕ್ಸರು ಅದೆಲ್ಲ ಬಾಯಿಗೆ ಸಿಗುವಾಗ ಅದ್ರ ಜೊತೆ ಕ್ಯಾರೆಟ್, ಈರುಳ್ಳಿ, ಈ ಸ್ಪೈಸಿ ಪೌಡರ್ಗಳು ಮತ್ತು ಆ ಕುಕ್ಕುಂಬರ್ ಸೌತೆಕಾದಷ್ಟು ಒಟ್ಟಿಗೆ ತೆಗೆದು ತಿನ್ನುವಾಗ ಎಕ್ಸಲೆಂಟಾಗಿರುತ್ತೆ ಟೇಸ್ಟು. ಮನೇಲಿ ಮಾಡ್ಕೊಳ್ಳಿ ಇದನ್ನು. ನೋಡಿ, ಈಗ ಬೂಂದಿ ಖಾರ ಬೂಂದಿ ಹಾಕ್ಬೋದು ಅಥವಾ ಮಿಕ್ಸರ್ ಹಾಕ್ಬೋದು. ಇದು ಸೇವ್ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಅದ್ರದ್ದು ಟೇಸ್ಟು ಒಂಥರ ಬೇರೆ ಥರ ಅನಿಸುತ್ತೆ. ಎಲ್ಲ ಟೇಸ್ಟು ಸೇರುವಾಗ ಅದ್ರದ್ದು ಏನು ತಿನ್ನುವಾಗ ಆ ರುಚಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ, ಏನೇನು ಸಿಗ್ತಿದೆ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ತಿಂದು ಮುಗಿದೋಗಿರುತ್ತೆ. ನೋಡಿ, ಇದೆಲ್ಲ ಈಗ ರೆಡಿ ಆಗಿದೆ. ಒಂದೊಂದೇ ಸೌತೆಕಾಯಿ ಹಾಗೆಯೇ ಪ್ಲೇಟಲ್ಲಿ ಇಟ್ಕೊಂಡು ತಗೊಂಡು ಬಾಯಿಗೆ ಹಾಕ್ಕೊಂಡು ತಿನ್ನಬೇಕು. ಆವಾಗ ಅದು ಖುಷಿಯಾಗಿ ಅನಿಸುತ್ತೆ. ಇದನ್ನು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಬೇಕು. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಬೇಕು. ಹಾಗೆ ಒಂದು ಲೈಕ್ ಕೂಡ ಕೊಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.